ಬಿಡ್ರೋ, ಅವ್ನು ನನ್ನ ಫ್ರೆಂಡು ಕಣೋ. ಯಾಕ್ರೋ ಅವನಿಗೆ ಸುಮ್ಮನೆ ಹಿಂಸೆ ಕೊಡ್ತೀರಾ? ಹೇಯ್, ಯಾಕ್ರೋ ಅವನಿಗೆ ಸುಮ್ಮನೆ ಹಿಂಸೆ ಕೊಡ್ತಿದ್ದೀರಾ? ಸರಿ ಹಿಂದಕ್ಕೆ ಕೊಡೋ ಚಾಕುನ. ಸಂಜು ಸಂಜು, ಯಾಕೋ ನಾನೇನೋ ದ್ರೋಹ ಮಾಡಿದ್ದೀನಿ ನಿಂಗೆ. ಪ್ಲೀಸ್ ಕಣೋ, ಬಿಟ್ಬಿಡೋ. ಮಗ ನೀನು ತುಂಬ ಒಳ್ಳೆ ಕೂಡ. ಯಾಕೆ ಗೊತ್ತಾ, ಆ ದೇವರು ಒಳ್ಳೆಯವ್ರನ್ನ ತುಂಬ ಬೇಗ ಕರ್ಕೊಂಡ್ಬಿಡ್ತಾನಂತೆ. ನೀನಂತ ಫ್ರೆಂಡ್ ಪಡೆಯೋಕೆ ನಾನು ತುಂಬ ಪುಣ್ಯ ಮಾಡಿದ್ದೆ. ಆದ್ರೆ ನನ್ನಂತ ಫ್ರೆಂಡ್ ಪಡೆಯೋಕೆ ನೀನು ಹೋದ ಜನ್ಮದಲ್ಲಿ ತುಂಬ ಪಾಪ ಮಾಡಿದ್ದೆ ಅನ್ಸತ್ತೆ. ಅದಕ್ಕೆ ನನ್ನ ಕೈಯಲ್ಲಿ ಸಾಯ್ತಾ ಇದೀಯಾ. ಏಳು ಗಂಟೆಗೆ ಬರ್ತೀನಿ ಅಂದ, 8 ಆದರೂ ಕಾಣಿಸ್ತಾ ಇಲ್ಲ. ಎಲ್ಲ ಹಾಳಾಗೋದ ಏನು? ಎಂಟೂವರೆ ಆಗೋಯ್ತಲ್ಲಪ್ಪ. ಬಿಸ್ಲಿಗೆ ತಿಕ್ಕ ಹರಿದೋಗ್ತೈತೆ. ಇವನು ನೋಡಿದ್ರೆ ಇನ್ನೂ ಬಂದಿಲ್ಲ. ಟೈಮ್ ಬೇರೆ ಆಗ್ತಾಯಿದೆ. ಯಾಕೋ ಲೇಟು? ಎದ್ದಿದ್ದು ಲೇಟ್ ಆಯ್ತು, ಬಾರ ಹೋಗೋಣ, ಟೈಮ್ ಆಯಿತು. ನಿಮ್ಮಂಥವ್ರು ನಂಬ್ಕೊಂಡ್ರೆ ಆಗೋಯ್ತಪ್ಪ. ಟ್ರಿಪ್ ಅಂತ ಟ್ರಿಪ್ಪು. ಒಬ್ಬನೇ ಬಂದಿದೀಯಾ? ಸಂಜು ಎಲ್ಲೋ? ನಿನ್ನೆಯಿಂದ ಕಾಲ್ ಮಾಡಿ ಮಾಡಿ ಸಾಕಾಗೋಗ್ಬಿಡ್ತಪ್ಪ. ಫೋನೇ ಪಿಕ್ ಮಾಡ್ತಿಲ್ಲ. ಏನು ಮಾಡಲಿ? ನಾವಿಬ್ಬರು ಹೋಗಿ ಬರೋಣ ಬಾ. ಏನು ಮಾಡೋಕ್ಕಾಗತ್ತೆ? ಲೋ, ಏನು ಹೇಳ್ತಿದೀಯಾ? ಅವ್ನು ಬಿಟ್ಟು ನಾವು ಯಾವತ್ತಾರು ಟ್ರಿಪ್ ಹೋಗಿದ್ದೀವೇನು? ಹೌದು, ಇವಾಗ ಕಾಲ್ ಪಿಕ್ ಮಾಡ್ತಿಲ್ವಲ್ಲ, ಏನು ಮಾಡೋದು? ನಮ್ಮ ಪಾಡಿಗೆ ನಾವು ಹೋಗಿ ಬರೋದು ಬೆಸ್ಟು. ನಡಿ. ತೆಗಿಯಲ್ಲ ಅಂತಿದ್ದಲ್ಲೋ, ತೆಗ್ದ ನೋಡು. ಓ, ತೆಗದ್ನಾ? ಏನಾಯ್ತು? ಅಲ್ಲ, ಸರಿ ಕಾಲ್ ಮಾಡು, ಫೋನೇ ಎತ್ತಂಗಿಲ್ಲ ಅಲ್ಲ. ಏನಾಯ್ತು ಹೇಳಪ್ಪ? ನಮ್ಮ ಮೇಲೆ ಏನಾದರೂ ಬೇಜಾರ? ಚೇಚೆ, ಹಾಗೇನಿಲ್ಲ ಮಗ. ಮೈಯಲ್ಲಿ ಸ್ವಲ್ಪ ಹುಷಾರಿರಲಿಲ್ಲ. ಫೋನ್ ಬೇರೆ ಸೈಲೆಂಟಲ್ಲಿ ತಗೊಂಡು ಬಂದ್ರ ಒಳಗೆ. ಏನಾ? ಥೂ, ಬರೀ ಇದೇ ಆಯ್ತು ಒಂದು. ಏನ ತಿನ್ನಕ್ಕೆ ತಿಟ್ಟಿದ್ಯಾ ಮಚ್ಚ? ವಾವ್,
ಸೂಪರ್ ಮಗ, ಬೇಕಾ? ತಗೋ ಕ್ಯಾಚ್ ಇಟ್. ಬನ್ನು ನನ್ನ ನಾಯಿ ಅನ್ಕೊಂಡಿದ್ದೇನೋ. ಏ ಬರೀ ತಿನ್ನೋದು ಮಚ್ಚ? ತಿನ್ನೋದು ತಿನ್ನೋದು. ಮಚ, ಬೇಕೇನಾ? ತಗೋ, ಪರವಾಗಿಲ್ಲ. ಬೇಡ ಮಚ, ಆಯ್ತು ಹೋಗು. ಸಂಜು, ಏನಾಯ್ತು? ಯಾಕೋ ಒಂಥರ ಇದೆಯಾ? ಹುಷಾರಿಲ್ವಲ್ಲ ಮಗ, ಸೊ ಸರಿ ನಡಿ, ಹೊರಡೋಣ. ರೆಡಿಯಾಗು. ಎಲ್ಲಿಗೋ? ಹುಷಾರಿಲ್ಲ ಅಂದ್ಯಲ್ಲೋ, ನಡಿ ಹಾಸ್ಪಿಟ್ಲ್ ಹೋಗ್ಬಿಡೋಣ. ಬೇಡ ಕಣೋ, ಇವಾಗ ಸ್ವಲ್ಪ ಪರವಾಗಿಲ್ಲ. ಹಂಗಾದ್ರೆ ನಡಿ, ಟ್ರಿಪ್ಗೆ ಹೋಗಿ ಬರೋಣ. ಇಲ್ಲ ಮಗ, ನೀವು ಹೋಗ್ಬಿಟ್ಟು ಬನ್ನಿ, ನಾ ಇನ್ನೊಂದ್ಸಲ ಬರ್ತೀನಿ. ತಿಕಾ ಮುಚ್ಚಪ್ಪ. ಅಲ್ಲ, ನೀನ್ ಬಂದಿಲ್ಲ ಅಂದ್ರೆ ನನ್ನ ಮಗ ಬರ್ತಾನ? ಶಿವು, ಪ್ಲೀಸ್ ಕಣೋ, ನೀವು ಹೋಗ್ಬಿಟ್ಟು ಬನ್ನಿ. ನನಗೋಸ್ಕರ ಟ್ರಿಪ್ ಕ್ಯಾನ್ಸಲ್ ಮಾಡಬೇಡಿ. ನೋಡು, ನೀನು ಬರಲ್ಲ ಅಂದರೆ ನಾವು ಹೋಗಲ್ಲ ಅಷ್ಟೇ. ಮತ್ತೆ ಏನೋ ಅದು? ಏನಿಲ್ಲ ಮಗ. ಏನಿಲ್ಲ ಅಂದ್ರೆ ಮುಚ್ಚ ಕಿಡ್ಕೋತಿದೀಯಾ? ಅದ್ ಬಿಡು. ಸರಿ ನಡಿ, ಟ್ರಿಪ್ ಹೋಗೋಣ ಅಂತ ಹೇಳಿದ್ದಲ್ಲ, ಹೋಗೋಣ. ನೋಡು, ಇವಾಗ ನೀನು ಅದು ಕೊಡಲಿಲ್ಲ, ನನ್ನ ಮೇಲೆ ಆಣೆ. ಛೇ, ಯಾಕೋ, ಏನಾಯ್ತು? ಅವ್ನ್ಗೆ ಯಾಕೆ ಹೊಡಿತ್ಯಾ? ನಾವಿಬ್ರು ಬರದೇ ಹೋಗಿದ್ರೆ ಇಷ್ಟೊಂದು ಸತ್ತೋಗಿರ ಅನ್ಕೊಂಡ ಇವನು. ಯಾಕೋ ಸಂಜು, ಏನಾಯ್ತು ಹೇಳೋ, ನಮ್ಗಾದ್ರೂ ಹೇಳ್ಕೊಳೋ. ನೀನೀಗ ಅಸಲ ಹೇಳಿದ್ದೀನಿ, ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಮುಚ್ಚಿಡದೆ ಹೇಳು ಅಂತ. ಆದರೂ ನೀನು ಮಾಡಿದ್ರೆ ಹೆಂಗೋ? ನಾಳೆ ಬೆಳಗ್ಗೆ ಒಳಗೆ 10 ಲಕ್ಷ ಮನೆ ಕಳ್ಸಿಲ್ಲ ಅಂದ್ರೆ ಮನೆ ಹರಾಜಾಗ್ತಾರಂತೆ ಕಣೋ. ಅಪ್ಪ ಅಮ್ಮ ಬೀದಿಗೆ ಬರ್ತಾರೆ. ಹೌದಾ? ನೀನು ಸತ್ರ ನಿಮ್ಮ ಅಪ್ಪ ಅಮ್ಮ ಬೀದಿ ಬರಲ್ವೇನೋ? ಜೀವನ ಅಂದಮೇಲೆ ಪ್ರಾಬ್ಲಮ್ಸ್ಗಳು ಬಂದೇ ಬರ್ತಾವೆ ಕಣೋ. ಅದರಲ್ಲಿ ಕೆಲವರು ಆ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಿ ಮುಂದೆ ಸಾಗ್ತಾರೆ. ಆದರೆ ಇನ್ನು ಕೆಲವರು ಆಗಲ್ಲ. ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡೋಕ್ಕಾಗದೆ ಸಾಯಬೇಕು ಅಂತ ತೀರ್ಮಾನ ಮಾಡ್ತಾರೆ. ಸಾವೇ ಎಲ್ಲದಕ್ಕೂ ಪರಿಹಾರ ಆಗಿದ್ರೆ ಈ ಭೂಮಿ ಮೇಲೆ ಯಾರೂ ಇರ್ತಿರಲಿಲ್ಲ ಕಣೋ. ಅರ್ಥ ಮಾಡ್ಕೊ. ನನ್ನ ಕೇಳಿದರೆ ನಾನು ಇಲ್ಲ ಅಂತಿದ್ನೇನೋ. ಈಗಾಗಲೇ ನನ್ನ ತಂಗಿ ಮದುವೆಗಂತ ನಿನ್ನ ಹತ್ರ 5 ಲಕ್ಷ ರೂಪಾಯಿ ಇಸ್ಕೊಂಡಿದ್ದೀನಲ್ಲ, ಅದನ್ನೇ ನನ್ನ ಕೈಯಲ್ಲಿ ಕೊಡೋಕ್ಕಾಗಿಲ್ಲ. ಮತ್ತೆ ಹೇಗೂ ನಿನ್ನ ಹತ್ರ ಕೇಳಲಿ? ಫ್ರೆಂಡ್ಶಿಪ್ ಅಂದರೆ ಖುಷಿಯಾಗಿದ್ದಾಗ ಟ್ರಿಪ್ ಹೋಗೋದು, ಬೇಜಾರಾಗಿದ್ದಾಗ ಎಣ್ಣೆ ಹೊಡೆಯೋದೆಲ್ಲ ಕಣ್ರು. ಒಬ್ಬ ಕಷ್ಟದಲ್ಲಿದ್ದಾಗ ಇನ್ನೊಬ್ಬ ಸಹಾಯ ಮಾಡಲ್ಲ ಅಂದರೆ ಫ್ರೆಂಡ್ಶಿಪ್ಪಿಗೆ ವ್ಯಾಲ್ಯೂನೇ ಇಲ್ಲ ಕಣೋ. ಕಳಿಸಿದ್ದೀನಿ, ಚೆಕ್ ಮಾಡ್ಕೊ. ಮಗ, ಖುಷಿಯಾಗಿರು. ಥ್ಯಾಂಕ್ಸ್ ಕಣೋ. ಇವನೇನು ಹುಷಾರು ಬರಲಿಲ್ಲ. ಬರ್ತಾನಿರೋ, ಯಾಕ ಟೆನ್ಷನ್ ಮಾಡ್ಕೊಂತೀಯ? ಬಂದ ನೋಡು ಮಗ. ಹಾಯ್ ಮಗ, ಸಾರಿ ಕಣ್ರೋ, ಸ್ವಲ್ಪ ಲೇಟ್ ಆಯ್ತು. ಇರಲಿ. ಏನ್ರೋ ಬೆಳಗ್ಗೆನೆ ತಗಂತಿದ್ದೀರಾ? ಏ ತಿಕ್ಕ ಮುಂಚಪ್ಪ, ನಿನ್ಗೋ ಇತ್ತಗ. ಥ್ಯಾಂಕ್ ಯು ಮಗ. ಬೇಗ ಬರ್ತೀನಿ ಅನ್ನೋದು, ಲೇಟ್ ಮಾಡೋದು. ಏನೋ ಮಗ, ಅರ್ಜೆಂಟಾಗಿ ಬರಕ್ಕೆ ಕೇಳಿದೆ, ಏನು ವಿಷಯ?
ಏನಿಲ್ಲ ಕಣೋ, ನಿನ್ನ ಹೇಗೆ ಕೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಲೋ ಶಿವು, ನನ್ನ ಹತ್ರ ಕೇಳೋಕ್ಕೇನೋ ಸಂಕೋಚ? ನಿನಗೋಸ್ಕರ ನಾನು ಪ್ರಾಣ ಬೇಕಾದ್ರೆ ಕೊಡ್ತೀನಿ. ಏನು ಹೇಳು? ನನಗೆ ಗೊತ್ತು ಕಣೋ, ನನಗೋಸ್ಕರ ನೀನು ಏನು ಬೇಕಾದ್ರೂ ಮಾಡ್ತೀಯ ಅಂತ. ಬಿಸ್ನೆಸ್ ತುಂಬ ಲಾಸ್ ಆಗಿದೆ, ಹತ್ತತ್ರ 1 ಕೋಟಿ ಕಳ್ಕೊಂಡಿದ್ದೀನಿ. ಹೌದೇನೋ? ನನ್ನ ಹಣೆ ಬರೋ ಸರಿ ಇಲ್ಲ ಕಣೋ, ಏನು ಮಾಡೋಕ್ಕಾಗುತ್ತೆ ಹೇಳು? ಇವಾಗ ನಾನು ಏನು ಮಾಡ್ಬೇಕು ಹೇಳೋ ಮಗ? 6 ತಿಂಗಳ ಹಿಂದೆ ನಿಂಗೆ 15 ಲಕ್ಷ ಕೊಟ್ಟಿದ್ದಲ್ಲ ಮಗ, ಕೊಡೋಕ್ಕಾಗುತ್ತೇನೋ? ಶಿವು, ದಯವಿಟ್ಟು ನಾನು ತಪ್ಪಾಗಿ ತಿಳ್ಕೊಂಬಿಡ ಕಣೋ. ಇವಾಗ ನನ್ನ ಹತ್ರ ದುಡ್ಡಿಲ್ಲ, ಬಟ್ 2 ಮಂತ್ಸ್ ಆದ್ಮೇಲೆ ಕೊಟ್ಬಿಡ್ತೀನಿ. ಹಾಂ, ಓಕೆ? ಇನ್ನು 2 ತಿಂಗಳು ಬಿಟ್ಟೆ ಕೊಡೋ, ಪರವಾಗಿಲ್ಲ. ಕಣೋ, ಆಯ್ತಾ? ಸರಿ, ಮಿಸ್ ಮಾಡ್ಬೇಡ ಆಯ್ತಾ ಪ್ಲೀಸ್. ಇಲ್ಲ ಮಗ, ಮಿಸ್ ಮಾಡಲ್ಲ ಮಗ, ಯಾವ ಕಾರಣಕ್ಕೂ ಮಿಸ್ ಮಾಡಲ್ಲ. ಸರಿ ಮಗ, ನಂಗೆ ಟೈಮ್ ಆಯಿತು, ನಾ ಹೊರಡ್ತೀನಿ. ಬಾಯ್ ಮಚ್ಚ. ಸರಿ ಮಚ್ಚ. ಏಯ್ ಮಗ, ಬಾಯ್. ಓಕೆ ಮಗ, ಬರ್ತೀನಿ. ಮಗ. ಹಾಂ, ಬಾಯ್ ಕಣ. ಸರಿ ಮಗ, ಬಾಯ್. ಯಾಕೋ ಒಂಥರ ಇದೆಯಾ? ದುಡ್ಡು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಮಗ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಏಕೆ? ನಿನಗೆ ಗೊತ್ತಿಲ್ಲದಿರೋದೇನೋ ಇದೆ, ಫಿನಾನ್ಷಿಯಲಿ ತುಂಬ ಲಾಸ್ ಆಗಿಬಿಟ್ಟಿದ್ದೀನಿ ಮಗ. ಬಿಸ್ನೆಸ್ಸು ಲಾಸು. ಹೌದು, ಸಂಜು ನಿಂಗೆ ದುಡ್ಡು ಕೊಡ್ಬೇಕಲ್ಲ, ಕೊಟ್ನಾ? ಇಲ್ಲ ಕಣೋ ಮಗ, ಅವನ್ನೇ ಕೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅವನ ಹತ್ರ ಇದೆಯೋ ಇಲ್ವೋ? ಅಲ್ಲ ಕಣೋ, ಅವನಿಗೆ ಕಷ್ಟ ಅಂದಾಗ ನೀನು ಕೊಟ್ಟಿದ್ಯಾ, ಹಾಗೆ ನಿನಗೆ ಕಷ್ಟ ಅಂದಾಗ ಅವ್ನು ಕೊಡ್ಬೇಕು ತಾನೆ? ಅಷ್ಟು ಗೊತ್ತಾಗಲ್ವಾ ಅವನಿಗೆ? ಪಾಪ ಕಣ ಅವನು, ಅವನ ಹತ್ರ ಇದೆಯೋ ಇಲ್ಲ ಗೊತ್ತಿಲ್ಲ ಕಣ. ಈಗ ನೀನು ಕೇಳ್ತೀಯಾ ಇಲ್ಲ ನಾನು ಕೇಳಲ್ಲ? ತೆಗಿ, ಫೋನ್ ಮಾಡ್ತೀನಿ. ನಾನು ಮಾಡ್ತೀನಿ. ಮಾಡು ಮತ್ತೆ. ಸ್ಪೀಕರ್ಗೆ ಹಾಕು. ಹಲೋ ಸಂಜು. ಹಲೋ, ಕೇಳಿಸ್ತಿದೇನೋ? ಹಾಂ, ಕೇಳಿಸ್ತಿದೆ, ಹೇಳು. ಸಂಜು, ಅದೇ ದುಡ್ಡು ಕೇಳಿದ್ನಲ್ಲೋ. ಹಾಂ ಮಗ. ಮಗ, 2 ತಿಂಗಳಾಯ್ತು ಕಣ ನೀನು ಹೇಳಿ. ತುಂಬ ಅರ್ಜೆಂಟ್ ಇದೆ ಕಣ, ಪ್ಲೀಸ್. ಇಲ್ಲಾಂದರೆ ಕೇಳ್ತಿರಲ್ಲ ಕಣ, ಪ್ಲೀಸ್ ಅರ್ಥ ಮಾಡ್ಕೊ ಆಯಿತಾ? ಅದೇ ವಿಷಯವಾಗಿ ನಾನೇ ಕಾಲ್ ಮಾಡ್ಬೇಕು ಅಂತಿದ್ದೆ ಮಗ, ಅಷ್ಟಲ್ಲಿ ನೀನೇ ಮಾಡಿದೆ. ಏನಿಲ್ಲ ಮಗ, ನಮ್ಮ ಊರಲ್ಲಿ ಒಂದು ಸೈಟ್ ಇತ್ತು, ಅದನ್ನ ಮಾರ್ಬಿಟ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಆದರೆ ಒಂದು ಡಾಕ್ಯುಮೆಂಟ್ ಮಿಸ್ ಆಗಿದೆ ಕಣೋ, ಅದನ್ನ ರೆಡಿ ಮಾಡಕ್ಕೆ ಹೇಳಿದ್ದೀನಿ. ಮ್ಯಾಕ್ಸಿಮಮ್ 1 ಮಂತ್ ಟೈಮ್ ಕೊಡು, ಮಿಸ್ ಮಾಡಲ್ಲ ಆಯ್ತಾ? ಅಲ್ಲ ಕಣೋ, ಇವನ್ ಹೋಗೋಗಿ ನಂಬ್ತಾ ಇದೀಯ ಮಗ, ಪಕ್ಕ ಚೋರ್ ನನ್ನ ಮಗ ಕಣೋ. ನಿನಗೆ ಅರ್ಥ ಆಗ್ತಿಲ್ಲ. ನಿನ್ನೆ ತಾನೇ ಗರ್ಲ್ ಫ್ರೆಂಡ್ ಬರ್ಡೇ ಅಂತ ಹೇಳ್ಬಿಟ್ಟು 1 ಲಕ್ಷ ಕೊಟ್ಟು ಐಫೋನ್ ಕೊಡ್ಸವನೆ. ನಿನಗೆ ದುಡ್ಡು ಕೊಡಕ್ ಮನ್ಸೇ ಇಲ್ಲ ಕಣ ಅವನಿಗೆ, ಅರ್ಥ ಆಯ್ತಾ? ಕತೆ ಹೊಡಿತಾನೆ ಹೊರತು ದುಡ್ಡಂತೂ ಕೊಡಲ್ಲ. ನಿನಗೆ ಇವತ್ತು ರಿಯಾಲಿಟಿ ಏನಂತ ತೋರಿಸ್ತೀನಿ, ಬಾ ಬಾ ತೋರಿಸ್ತೀನಿ. ತೋರಿಸ್ತೀನಿ ಬಾ, ಇವತ್ತು ನಿನಗೇನಂತ ಗೊತ್ತಾಗಬೇಕು. ಬರೇ ಅವ್ನು ನಂಬೋದಲ್ಲ. ನನ್ನ ನಂಬಲ್ಲಲ್ಲ, ಬಾ ಇವಾಗ. ಏ ಬಾ. நன்மகனே பொன்மகனே முத்தாயவனே இன்னும் சூரியனும் சந்திரனும் ನೋಡು, ಫ್ರೆಂಡ್ ಅಲ್ವಾ? ನೋಡಪ್ಪ, ಸಂಹಾರಗನೆ கண்ணல் கண்ணனாய் வந்தவனே பயமே மாறிப்போ நீ அண்ணன் வந்தால் தும்பிட்டு நெல்ல இருட்டில் சிட்டி வாழும் ராஜாவுக்கு எல்லாரும் சொல்ல இவனை தொழுவானா என்னும் ஜனத்திறக்க காலம் எடுத்து வச்சால் சொர்க்கம் போலும் மன்னர் வேட ಇವಾಗ ಫೋನ್ ಮಾಡು, ಗೊತ್ತಾಗುತ್ತೆ. ಫೋನ್ ಮಾಡು. ಕತ್ತಿ ಕೊಂಡು ವಿದ್ಯಾರಂಭಂ ಹರಿ ಶ್ರೀ
ആപത്ത് കട്ടച്ചോര കൊണ്ട് ജ്യൂസ് അടിച്ച് സോഡ സർബത്ത് നുടിയിൽ മതയാ ನೋಡ್ದಾ ಬಾ ಇವಾಗ ಮಾತಾಡೋಣ ಬಾ പടച്ചുവിട്ട കടമുളക്ക് പത്തിൽ പത്ത് ಹೇ ಮಗ ಯಾವಾಗ ಬಂದ್ರು ಗೊತ್ತೇ ಆಗಿಲ್ಲ ಕಳ್ರು ನಂಗೆ. ಏಯ್ ಎಣ್ಣೆ ತಂದಿದ್ದೀನಿ ಬರೋ, ಎಣ್ಣೆ ಹೊಡಿಯೋಣ. ಲೇ ತಿಕಾ ಮುಚ್ಚೋ, ನಿನ್ನ ಬಗ್ಗೆ ನಮಗೆಲ್ಲ ಗೊತ್ತು. ಹಾಂ, ಈ ಡೌಗಳೆಲ್ಲ ಮಾಡಕ್ಕೆ ಬರಬೇಡ. ನಾನೇನೋ ಮಾಡಿದೆ. ಸಂಜು, ನೀನು ಒಬ್ಬ ಫ್ರೆಂಡ್ಗಿಂತ ನನ್ನ ತಮ್ಮನ ಥರ ನೋಡ್ಕೊತಿದ್ದ ಕಣೋ. ಆದರೆ ನೀನು ಈ ಥರ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ಕಣೋ. ಅಂಥದ್ದು ನಾನೇನೋ ಮಾಡಿದೆ. ಸಂಜು, ನೀನು ಕೇಳಿ 2 months ಆಗೋಯ್ತು ಆಯಿತಾ. ನನಗೆ ಇವಾಗ ದುಡ್ಡು ಬೇಕು. ಮಗ ಇನ್ನೊಂದು 15 ದಿನ ಟೈಮ್ ಕೊಡು, ಪಕ್ಕ ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಆಗಲ್ಲ ಕಣೋ, ಅವೆಲ್ಲ ನಮ್ಮ ಹತ್ರ ಹೇಳಕ್ಕೆ ಬರಬೇಡ. ಇವತ್ತೇ ಈಗಲೇ ದುಡ್ಡು ಬೇಕಷ್ಟೇ. ಏಯ್ ನೀನು ಯಾವನೋ ಕೇಳೋಕ್ಕೆ, ನಂದು ಒಂದು ವ್ಯವಹಾರ. ನೀನು ಮುಚ್ಕೊಂಡು ನಿಂತ್ಕೊಬೇಕಷ್ಟೇ. ನೋಡು ಸಂಜು, ನನಗೆ ಕೋಪ ಬರ್ಸ್ಬೇಡ. ಕೋಪ ಬಂದರೆ ಏನೋ ಮಾಡ್ತೀಯಾ? ಇನ್ನೂ ಒಂದು ಬಿಡು ಮಗ. ನೋಡು ಸಂಜು, ನನ್ನ ಬಗ್ಗೆ ನಿಂಗೆ ಸರಿಯಾಗಿ ಗೊತ್ತಿಲ್ಲ ಅನಿಸುತ್ತೆ. ಫ್ರೆಂಡ್ಶಿಪ್ಗೋಸ್ಕರ ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ. ಅದೇ ಫ್ರೆಂಡ್ಶಿಪ್ಪಲ್ಲಿ ಏನಾದ್ರು ಮೋಸ ಆಯಿತು, ನಿನ್ನ ಪ್ರಾಣ ತೆಗೋಕ್ಕೂ ಹಿಂದೆ ಮುಂದೆ ನೋಡೋಲ್ಲ. ಅರ್ಥ ಮಾಡ್ಕೊ. ನಾನು ಕೇಳಿದರೆ ದುಡ್ಡಿಲ್ಲ ಅದು ಇದು ಅಂತ ಕತೆ ಹೇಳ್ತೀಯ. ಅದೇನು ಹುಡುಗಿಗೆ ಐಫೋನ್ ಕೊಡ್ಸೋ ದುಡ್ಡಿತ್ತಾ? ಹಾಂ, ನನ್ನ ಮುಖ ಏನೋ ನೋಡ್ತಾ ಇದೆಯಾ? ಅವ್ನ ದುಡ್ಡು ಅವ್ನಿಗೆ ಬಿಸಾಕು. ಏನು ಹಂಗೆ ನೋಡ್ತಾ ಇದೆಯಾ? ಸರಿ ಮಗ, ಕೊಡ್ತೀನಿ. ಇವತ್ತೊಂದು ದಿನ ಟೈಮ್ ಕೊಡು. ನಾಳೆ ಸಂಜೆ ಅಷ್ಟರೊಳಗೆ ನಿನ್ನ ದುಡ್ಡು ನಾನು ವಾಪಸ್ ಕೊಡ್ತೀನಿ. ನೋಡು, ಅವೆಲ್ಲ ಬೇಡ. ನಮ್ಮ ದುಡ್ಡು ಇವಾಗ ಬೇಕೇ ಬೇಕಷ್ಟೇ. ಶ್ರೀನಿಧಿ, ಸುಮ್ಮನೆ ಇರು. ನೋಡು ಸಂಜು, ನಾಳೆ ಸಂಜೆ ಅಷ್ಟರಲ್ಲಿ ನನ್ನ ದುಡ್ಡು ಬೇಕು. ಇಲ್ಲ ಅಂದರೆ ನನ್ನ ಇನ್ನೊಂದು ಮುಖ ನೋಡ್ತೀಯ ಅಷ್ಟೇ. ಬರೋ. ಥೂ, ಎಂತ ನನ್ನ ಮಕ್ಕಳಪ್ಪ. ಶ್ರೀನಿಧಿ, ಶ್ರೀನಿಧಿ, ಓಯ್ ಶ್ರೀನಿಧಿ, ಓಯ್ ಶ್ರೀನಿಧಿ. ಯಾರು? ನಾನು ಗುರು. ಅಯ್ಯೋ ರಾಮ. ನೀನಾ? ಕೂತ್ಕೋ. ಯಾಕೋ, ಏನಾಯ್ತು? ಹಿಂಗೆ ಮಲ್ಕೊಂಡಿದ್ಯಾ? ಏನಾಯ್ತು ಗುರು? ಯಾಕೆ ಕೇಳ್ತೀಯ ಗುರು? ರಾತ್ರಿ ಎಲ್ಲ ಬಿಲ್ಟೆ ಓಪನ್ ಆಗಿ ಬ್ಯಾಡ ಕತೆ. ನೋಡು, ಕೈಯೇ ಆರಿಲ್ಲ. ಹಾಸ್ಪಿಟ್ಲಿಗೆ ಹೋಗಿಲ್ವಾ? ಹೋಗಿ ಬರ್ಬೇಕು ತಾನೆ? ಹೋಗಿಲ್ಲ ಮಗ. ಮಾತ್ರೆ ತಗೋಬೇಕಲ್ವೇನೋ? ಇಲ್ಲ ನಿಲ್ಲಲ್ಲ ಕಣೋ. ಯಾಕೆ ಹೇಳ್ತೀಯ? ಸರಿ ಸರಿ, ಹೇಳೋದು ಮರ್ತಿದ್ದೆ. ಬಂದಿದ್ದ ವಿಚಾರನ ಸಂಜು ಫೋನ್ ಮಾಡಿದ್ದ ಕಣೋ. ದುಡ್ಡು ಕೊಡ್ತೀನಿ ಬಾ, ಒಂದು ಲೊಕೇಶನ್ ಕಳಿಸಿ ಅಂತ ಹೇಳಿದ್ದಾನೆ. ಅಲ್ಲಿಗೆ ಹೋಗ್ಬೇಕಂತೆ. ಬಾ, ಹೋಗ್ಬೇಡ. ದುಡ್ಡು ಕೊಡ್ತಾನ ಅವನ? ಹೇ, ನಂಗೆ ಅವನ ಮೇಲೆ ನಂಬಿಕೆನೇ ಇಲ್ಲ. ನಿನಗೆ ನಂಬಿಕೆ ಆಯ್ತಾ? ಓ ಮರಯ್ಯ, ಕೊಡ್ತಾನಂತೆ. ಇಲ್ಲ ಮಗ, ಎಲ್ಲ ಸುಳ್ಳೆ ಅವಂದು. ಸರಿ ನಡಿ, ಹೋಗ್ಬೇಡ ಹೆಂಗಾರ ಆಗಲಿ. ಮಗ, ನನ್ನ ಪರಿಸ್ಥಿತಿ ಹೇಳದ್ನಲ್ಲ, ರಾತ್ರಿಯಿಂದ ಆಗ್ತಾ ಇಲ್ಲ. ಬಂದರೆ ಆಮೇಲೆ ಚೆನ್ನಾಗಿರಲ್ಲ, ದಾರಿ ಉದ್ದಕ್ಕೂ ಕೆಟ್ಟದಾಗಿರುತ್ತೆ. ನಂಗೆ ಯಾಕೋ ಈಗಲೇ ಸ್ಟಾರ್ಟ್ ಆದಂಗಿದೆ. ನೀನೇ ಹೋಗ್ಬಿಟ್ಪಾ. ಆಗ್ತಿಲ್ಲ ಮಗ, ಬೇಜಾರು ಮಾಡ್ಕೋಬೇಡ.
ಹಾಯ್ ಸಂಜು. ಏನಪ್ಪ? ಏನು ಹೇಳೋದು ಮಗ, ಎಲ್ಲ ನೀನೇ ಹೇಳಬೇಕು. ಮಗ, ನಿನ್ನೆ ಏನೋ ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ ಕಣೋ. ದಯವಿಟ್ಟು ತಪ್ಪ ತಿಳ್ಕೊಬೇಡ ಕಣೋ, ಆಯ್ತಾ? ನಾನು ಕೊಡಲ್ಲ ಅಂದಿದ್ದಕ್ಕೆ ತಾನೇ ನೀನು ಮಾತಾಡಿದ್ದು. ಹಂಗೆ ನೋಡಿದ್ರೆ ನಾನೇ ನಿಂಗೆ ಸಾರಿ ಕೇಳಬೇಕು. ಪರವಾಗಿಲ್ಲ ಕಣೋ, ಸಾರಿ ಏನು ಕೇಳೋದು ಬೇಡ. ನೀನು ನನ್ನ ಅರ್ಥ ಮಾಡ್ಕೊಂಡೆ ತಾನೆ, ಅದು ಸಾಕು ನನಗೆ, ಇನ್ನೇನು ಬೇಡ. ಇನ್ನು ಸ್ವಲ್ಪ ಹೊತ್ತು ಕಣೋ, ನಮ್ಮ ಫ್ರೆಂಡ್ ದುಡ್ಡು ತೊಗೊಂಬರ್ತಾ ಇದ್ದಾನೆ. ಅವ್ನು ಬಂದ ತಕ್ಷಣ ಕೊಟ್ಬಿಡ್ತೇನಪ್ಪ. ಓಕೆ ಮಗ. ಓಕೆನಾ ಮಗ? ಆಯ್ತು. ಸಿಗರೇಟು ತಗೊಳ್ಳೋ. ಬೇಡ ಮಗ. ಏಯ್ ತಗೋ. ನಾನು ಅವಾಗಲೇ ಮಾಡ್ಕೊಂಬಂದೆ, ಬೇಡ 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 ಬೇಡ, ಪ್ಲೀಸ್ ಪ್ಲೀಸ್ ಬೇಡ ಬೇಡ, ಅದಾಯ್ತು. ಬಂದ ನೋಡು. ಖುಷಿ ದುಡ್ಡಂತೆ ಕೊಡ್ರೋ.
ಎಲ್ಲೋ ಅವನು ಇಲ್ಲೇ ಇರ್ಬೇಕು ಅವನು. ಏಯ್ ಅಯ್ಯ ನಿನ್ನ ಅಕ್ಕನ್ ಎತ್ತಲಿ ನಮ್ಮಿಂದನೇ ತಪ್ಸ್ಕೊಳ್ತೀನೋ. ತಪ್ಸ್ಕೊಳ ಈಗ. ಬಿಡ್ರೋ, ಅವ್ನು ನನ್ನ ಫ್ರೆಂಡು ಕಣೋ. ಯಾಕ್ರ ಅವನಿಗೆ ಸುಮ್ಮನೆ ಹಿಂಸೆ ಕೊಡ್ತೀರಾ? ಹೇಯ್, ಯಾಕೆ ಅವನಿಗೆ ಸುಮ್ಮನೆ ಹಿಂಸೆ ಕೊಡ್ತಿದ್ದೀರಾ? ಸರಿ ಹಿಂದಕ್ಕೆ ಕೊಡೋ ಚಾಕುನ. ಸಂಜು ಯಾಕೋ ನಾನೇನೋ ದ್ರೋಹ ಮಾಡಿದ್ದೀನಿ ನಿಂಗೆ. ಪ್ಲೀಸ್ ಕಣೋ ಬಿಟ್ಬಿಡು. ದುಡ್ಡು ಕೊಡ್ದೇ ಬರೋಲ್ಲ ಕಣೋ, ಬಿಟ್ಬಿಡು ನನ್ನ ಪ್ಲೀಸ್ ಕಣೋ. ಮಗ ನೀ ತುಂಬಾ ಒಳ್ಳೆ ಕಣ. ಯಾಕೆ ಗೊತ್ತಾ, ಆ ದೇವ್ರು ಒಳ್ಳೆಯವ್ರನ್ನ ತುಂಬಾ ಬೇಗ ಕರ್ಕೊಂಡ್ಬಿಡ್ತಾನಂತೆ. ನೀನಂತ ಫ್ರೆಂಡ್ ಪಡೆಯೋಕೆ ನಾವು ತುಂಬಾ ಪುಣ್ಯ ಮಾಡಿದ್ದೆ. ಆದ್ರೆ ನನ್ನಂತ ಫ್ರೆಂಡ್ ಪಡೆಯೋಕೆ ನೀನ್ ಹೋದ್ ಜನ್ಮದಲ್ಲಿ ತುಂಬಾ ಪಾಪ ಮಾಡಿದ್ದೆ ಅನ್ಸತ್ತೆ. ಅದಕ್ಕೆ ನನ್ ಕೈಯಲ್ಲಿ ಸಾಯ್ತಾ ಇದೀಯಾ. ಮಗ ಸಾರಿ ಕಣೋ. ಪುರುಷಿ ಬಾಡಿಗೆ ಕಲ್ ಕಟ್ಟಿ ನೀರಿಗೆ ಬಿಸಾಕ್ರೋ.